ನಮಸ್ಕಾರ. ಮುಖ್ಯಾಂಶಗಳು. ಸುಧಾರಣೆ, ಉತ್ತಮ ಆಡಳಿತ, ಪರಿವರ್ತನೆ ತತ್ವಗಳಿಗೆ ಸರ್ಕಾರ ಬದ್ಧ. ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಆದ್ಯತೆ. ಪ್ರಧಾನಿ ನರೇಂದ್ರ ಮೋದಿ. ಕೃಷಿ ಸಂಬಂಧಿತ ಸಮಸ್ಯೆಗಳ ಚರ್ಚೆಗೆ ಇಂದು ರೈತ ಸಂಘಟನೆಗಳೊಂದಿಗೆ 5ನೇ ಸುತ್ತಿನ ಮಾತುಕತೆ. ಸಚಿವ ನರೇಂದ್ರ ಸಿಂಗ್ ತೋಮರ್. ಬೆಳಗಾವಿಯಲ್ಲಿ ಇಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ. ಚುನಾವಣಾ ಕಾರ್ಯತಂತ್ರ, ಅಭಿವೃದ್ಧಿ ಕುರಿತು ಸಮಾಲೋಚನೆ. ರಾಜ್ಯದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ. ನಾಡು ನುಡಿ ರಕ್ಷಣೆಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸುಧಾರಣೆ, ಉತ್ತಮ ಆಡಳಿತ ಮತ್ತು ಪರಿವರ್ತನೆಯ ತತ್ವಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಪ್ಯಾನ್ ಐಐಟಿ ನಿನ್ನೆ ಆಯೋಜಿಸಿದ್ದ ಜಾಗತಿಕ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲ ಕ್ಷೇತ್ರಗಳಲ್ಲೂ ಸರ್ಕಾರ ಸುಧಾರಣೆಗಳನ್ನು ತಂದಿದೆ. ಯಾವುದೇ ವಲಯವನ್ನು ಕೈಬಿಟ್ಟಿಲ್ಲ. ಕಾರ್ಮಿಕ ವಲಯದ 4 ಸಂಹಿತೆಗಳಲ್ಲಿ 44 ಕಾನೂನುಗಳನ್ನು ತರಲಾಗಿದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಕಾರ್ಪೊರೇಟ್ ತೆರಿಗೆ ಹೊಂದಿರುವ ದೇಶ ನಮ್ಮದಾಗಿದ್ದು, ಉತ್ಪಾದನೆ ಮತ್ತು ರಫ್ತು ಉತ್ತೇಜಿಸಲು 10 ವಲಯಗಳಿಗೆ ಸೂಕ್ತ ನೆರವು ನೀಡುವ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ಕೋವಿಡ್-19 ಸಂಕಷ್ಟ ಸಂದರ್ಭದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಿದ್ದು, ತಂತ್ರಜ್ಞಾನ ವಲಯದಿಂದಲೂ ಹೆಚ್ಚಿನ ಬಂಡವಾಳ ಹರಿದು ಬಂದಿದೆ. ಇಂದು ಕೈಗೊಳ್ಳುತ್ತಿರುವ ಕ್ರಮಗಳು ನಾಳಿನ ಅಭಿವೃದ್ಧಿಗೆ ಸೂಕ್ತ ಸ್ವರೂಪ ನೀಡುತ್ತಿವೆ. ಕೋವಿಡ್ ನಂತರ ಮರು ಕಲಿಕೆ, ಮರು ಆಲೋಚನೆ, ನಾವೀನ್ಯತೆ, ಸಂಶೋಧನಾ ವಲಯಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಪ್ರತಿಪಾದಿಸಿದರು. ದಕ್ಷಿಣ ಪೂರ್ವ ಏಷ್ಯಾ, ಐರೋಪ್ ಒಕ್ಕೂಟ ಸೇರಿದಂತೆ ಹಲವಾರು ದೇಶಗಳೊಂದಿಗೆ ಭಾರತ ಕಾರ್ಯನಿರ್ವಹಿಸುತ್ತಿದೆ. ಯುವ ಸಮೂಹ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮ ಕೌಶಲ್ಯ ಮತ್ತು ವೃತ್ತಿಪರತೆಯ ಸಾಮರ್ಥ್ಯವನ್ನು ಅನಾವರಣಗೊಳಿಸುತ್ತಿದೆ. ಇತ್ತೀಚೆಗೆ ನಡೆದ ವೈಭವ್ ಶೃಂಗಸಭೆಯಲ್ಲಿ ಯುವ ಸಮೂಹ ವಿಜ್ಞಾನ ಮತ್ತು ನಾವೀನ್ಯ ವಲಯಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದ್ದು, ಬಾಹ್ಯಾಕಾಶ ವಲಯದಲ್ಲಿ ಐತಿಹಾಸಿಕ ಸುಧಾರಣೆಗಳನ್ನು ತರಲಾಗಿದೆ. ಅಲ್ಲದೆ ದೇಶದ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣವನ್ನು ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. राज्य सरकारों के साथ बात कर रही है. वैक्सीन की कीमत को लेकर फैसला जन स्वास्थ्य को सर्वोच्च प्राथमिकता देते हुए किया जाएगा और राज्य सरकारों की इसमें पूरी सहभागिता होगी. The Prime Minister highlighted India's vaccine distribution expertise, capacity and presence of an experienced and vast network for vaccination. He also said that the central government was collaborating with state governments on a vaccination strategy. He said the world was looking to India for the development of a safe and affordable vaccine. कुछ दिन पहले मेरी मेड इन इंडिया वैक्सीन बनाने का जो प्रयास कर रही वैज्ञानिक टीमें हैं, काफी देर तक उनसे बहुत ही सार्थक मेरी बातचीत हुई है. वैज्ञानिकों से भी मिलने का मौका मिला है और भारत के वैज्ञानिक अपनी सफलता को लेकर बहुत ही आश्वस्त हैं. उनका कॉन्फिडेंस लेवल बहुत ही मजबूत है जी. अभी अन्य देशों की कई वैक्सीनों के नाम बाजार में हम सब सुन रहे हैं, लेकिन फिर भी दुनिया की नजर कम कीमत वाली सबसे सुरक्षित वैक्सीन पर है और इस वजह से स्वाभाविक है पूरी दुनिया की नजर भारत पर भी है. The Prime Minister thanked the leaders of all parties for their contribution in the fight against. ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳ ಸಮಸ್ಯೆಗಳ ಕುರಿತು ಕೇಂದ್ರ ಸರ್ಕಾರ ಇಂದು ರೈತ ಸಂಘಟನೆಗಳೊಂದಿಗೆ 5ನೇ ಸುತ್ತಿನ ಮಾತುಕತೆ ನಡೆಸಲಿದೆ. ಗುರುವಾರ 40 ರೈತ ಸಂಘಟನೆಗಳೊಂದಿಗೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ವಾಣಿಜ್ಯ ಖಾತೆ ರಾಜ್ಯ ಸಚಿವ ಸೋಮ ಪ್ರಕಾಶ್ ಚರ್ಚೆ ನಡೆಸಿದ್ದು, ಇಂದು ಮತ್ತೊಂದು ಸುತ್ತಿನ ಸಮಾಲೋಚನೆ ನಡೆಯಲಿದೆ. ಸಭೆಯಲ್ಲಿ ಕೃಷಿ, ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಉನ್ನತಾಧಿಕಾರಿಗಳು ಸಹ ಪಾಲ್ಗೊಳ್ಳಲಿದ್ದಾರೆ. ಸೌಹಾರ್ದಯುತ ವಾತಾವರಣದಲ್ಲಿ ಮಾತುಕತೆ ನಡೆಯಲಿದ್ದು, ರೈತರ ಕಲ್ಯಾಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮುಂದುವರಿಯಲಿದ್ದು, ರೈತ ಸಮೂಹ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ಸಹ ತೋಮರ್ ತಿಳಿಸಿದ್ದಾರೆ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಸೇರಿದಂತೆ
3 ಕೃಷಿ ಸಂಬಂಧಿತ ಕಾನೂನುಗಳ ಸಾಂವಿಧಾನಿಕ ಮಾನ್ಯತೆ ಮತ್ತು ಗೊಂದಲಗಳ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಇಂದು ಬೆಳಗಾವಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯದಲ್ಲಿ ಪಕ್ಷದ ವ್ಯವಹಾರಗಳನ್ನು ನೋಡಿಕೊಳ್ಳುವ ಅರುಣ್ ಸಿಂಗ್, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಕೇಂದ್ರ ಸಚಿವರು, ರಾಜ್ಯ ಸರ್ಕಾರದ ಪ್ರಮುಖರು, ಪಕ್ಷದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆ, ಬೆಳಗಾವಿ ಲೋಕಸಭೆ, ಮಸ್ಕಿ ಬಸವಕಲ್ಯಾಣ ವಿಧಾನಸಭಾ ಉಪಚುನಾವಣೆಗಳ ಕಾರ್ಯತಂತ್ರಗಳ ಕುರಿತಂತೆಯೂ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಮಾನ್ಯ ರಾಜ್ಯಾಧ್ಯಕ್ಷರು ಈ ಸಭೆಯನ್ನ ಸಭೆ ಕುರಿತು ನಿನ್ನೆ ಮಾಹಿತಿ ನೀಡಿದ ಬಿಜೆಪಿ ವಕ್ತಾರ ಅರವಿಂದ್ ಲಿಂಬಾವಳಿ, ಗೋಹತ್ಯೆ ಕಾಯ್ದೆಗೆ ತಿದ್ದುಪಡಿ, ವಿವಾಹಕ್ಕಾಗಿ ಮತಾಂತರ ಮಾಡುವುದನ್ನು ತಡೆಗಟ್ಟುವ ಕಾನೂನು ಜಾರಿ ಕುರಿತಂತೆಯೂ ಸಭೆಯಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಇದಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸುವ ಕುರಿತಂತೆಯೂ ಸಮಾಲೋಚನೆ ನಡೆಯಲಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸುವ ಕುರಿತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಇದುವರೆಗೂ ನಡೆದಿರುವ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅದೇ ರೀತಿ ಮುಂಬರುವ ವಿಧಾನಸಭೆ ಉಪಚುನಾವಣೆ ಮತ್ತು ಲೋಕಸಭೆ ಉಪಚುನಾವಣೆಯನ್ನು ಗೆಲ್ಲುವುದು ನಮ್ಮ ಉದ್ದೇಶ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ನಡೆಯಲಿರುವ ಕೋರ್ ಕಮಿಟಿ ಹಾಗೂ ಕಾರ್ಯಕಾರಿಣಿ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಎನ್ನುವುದು ಸ್ಪಷ್ಟವಾಗಲಿದೆ ಎಂದು ಅವರು ಹೇಳಿದರು. ಬಂದಂತ ಎಲ್ಲ ಚುನಾವಣೆ ನಾವು ಗೆದ್ದಿದ್ದೇವೆ. ಬರುವಂತ 2 ವಿಧಾನಸಭಾ ಉಪಚುನಾವಣೆ, ಒಂದು ನಿಮ್ಮ ಲೋಕಸಭಾ ಚುನಾವಣೆ ಗೆಲ್ಲಬೇಕಾಗಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಸಹ ಸಿದ್ಧತೆಗಳು ಪ್ರಾರಂಭ ಆಗಿದೆ. ಈಗಾಗಲೇ ಒಂದು ಸುತ್ತು ನಮ್ಮೆಲ್ಲ ಟೀಮು ರಾಜ್ಯದಲ್ಲಿ ಹೋಗಿ ಬಂದಿದೆ. ದೇವದುರ್ಲಭವಾದಂಥ ಒಂದು ಸ್ವಾಗತ ಸಿಕ್ಕಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಸು ನಮ್ಮ ಸಂಘಟನೆಯನ್ನು ಬಲಪಡಿಸೋಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಆ ದಿಕ್ಕಿನಲ್ಲಿ ವಿಶೇಷ ಪ್ರಯತ್ನ, ಅದರ ಬಗ್ಗೆ ಚರ್ಚೆ, ಅತಿ ಹೆಚ್ಚು ಸ್ಥಾನಗಳನ್ನ ಗ್ರಾಮ ಪಂಚಾಯತಿನಲ್ಲಿ ಗೆಲ್ಲೋದಕ್ಕೆ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ. ಅರುಣ್ ಸಿಂಗ್ ಜಿ ಅವರು ನಮ್ಮ ಕರ್ನಾಟಕ ಇನ್ಚಾರ್ಜ್ ಇವತ್ತು ಬರ್ತಾ ಇದ್ದಾರೆ. ರಾತ್ರಿ ಅವ್ರೇನು ಸುದ್ದಿ ತಗೊಂಡು ಬಂದಿದ್ದಾರೆ, ಅದರ ಆಧಾರದ ಮೇಲೆ ಅದು ತೀರ್ಮಾನ ಆಗುತ್ತೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಮತ್ತು ಉಪಚುನಾವಣೆಗಳ ಕಾರ್ಯತಂತ್ರ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಹೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆಯೂ ಕಾರ್ಯಕಾರಿಣಿಯಲ್ಲಿ ಚರ್ಚಿಸಲಾಗುವುದು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತು ಬರಲಿರುವಂತಹ ಸಂಭವನೀಯ ಉಪಚುನಾವಣೆಗಳು, ವಿಧಾನಸಭೆ ಮತ್ತು ಲೋಕಸಭೆ ಉಪಚುನಾವಣೆಗಳ ಬಗ್ಗೆ ಕೂಡ ನಾವು ವಿವರವಾಗಿ ಚರ್ಚೆ ಮಾಡ್ತೀವಿ. ಮತ್ತು ಸಂಘಟನಾತ್ಮಕವಾಗಿ ಇನ್ನೂ ಪಕ್ಷವನ್ನು ಬೇರು ಮಟ್ಟದಲ್ಲಿ ಬಲಪಡಿಸುವ ದೃಷ್ಟಿಯಿಂದ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತ್ತು ಕೆಲ ದಿವಸಗಳ ನಂತರ ಬರಲಿರುವಂಥ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗೂ ಕೂಡ ಈಗಿನಿಂದ ಸಜ್ಜಾಗುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಅಣಿಗೊಳಿಸುವಂಥದ್ದು, ಪಕ್ಷದ ಸಂಘಟನೆಯನ್ನು ಅಣಿಗೊಳಿಸುವಂಥ ಒಂದು ವಿಶೇಷವಾದಂಥ ಅಜೆಂಡಾ ಕೂಡ ನಮ್ಮ ಒಟ್ಟಾರೆ ಈ ರಾಜ್ಯ ಕಾರ್ಯಕಾರಿಣಿ ಮತ್ತು ಕೋರ್ ಕಮಿಟಿಯಲ್ಲಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದು ಸದಾಕಾಲಕ್ಕೂ ಚಟುವಟಿಕೆಯನ್ನು ಮಾಡುವಂಥ ಪಾರ್ಟಿ. ಆದ್ದರಿಂದ ರೆಗ್ಯುಲರ್ ಆಗಿ ನಮ್ಮ ಈ ಎಲ್ಲ ಚಟುವಟಿಕೆಗಳು ನಡೀತಾ ಇರ್ತವೆ. ರಾಜ್ಯ ಕಾರ್ಯಕಾರಿಣಿ ಸಭೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು ಈ ನಿಟ್ಟಿನಲ್ಲಿ ಸಮಾಲೋಚನೆ ನಡೆಯಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ನಡೀತಕ್ಕಂಥ ಉಪಚುನಾವಣೆ ಬಗ್ಗೆಯೂ ಕೂಡ ನಾಳೆ ಸಂಕ್ಷಿಪ್ತವಾಗಿ ಚರ್ಚೆಗಳಾಗಿ ಹೆಚ್ಚಿನ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಈ ಬಾರಿ ಹೆಚ್ಚು ಒತ್ತನ್ನು ಕೊಡೋದ್ರ ಮುಖಾಂತರ ಹಳ್ಳಿಯಿಂದ ದಿಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಧಿಕಾರದ ಗದ್ದಿಗೆಯಲ್ಲಿರಬೇಕು. ಇಲ್ಲಿವರೆಗೆ ಕಾರ್ಯಕರ್ತ ನಾಯಕರಿಗಾಗಿ ದುಡಿತಿದ್ದ. ನಮ್ಮ ಪಕ್ಷದ ಆಲೋಚನೆ ಕಾರ್ಯಕರ್ತರಿಗಾಗಿ ನಾಯಕರು ಈ ಒಂದು ಚುನಾವಣೆಯಲ್ಲಿ ಕಾರ್ಯಗಳನ್ನು ಮಾಡಬೇಕು, ಅವ್ರಿಗೋಸ್ಕರ ನಾವುಗಳು ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ
ನಮ್ಮ ಪಕ್ಷದ ವರಿಷ್ಠರು ಮತ್ತು ರಾಜ್ಯದ ನಾಯಕರು ಕೂಡ ತೀರ್ಮಾನವನ್ನು ತಗೊಂಡಿದ್ದಾರೆ. ಡಿಪ್ಲೊಮಾ ಕೋರ್ಸ್ನಲ್ಲಿ ಉದ್ಯೋಗ ಕಲ್ಪಿಸಿಕೊಳ್ಳಲು ಅಗತ್ಯವಿರುವ ಪಠ್ಯಗಳನ್ನು ಅಳವಡಿಸಲು ಆಮೂಲಾಗ್ರವಾಗಿ ಪಠ್ಯಕ್ರಮಗಳನ್ನು ಬದಲಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದರು. ನೂತನ ಶಿಕ್ಷಣ ನೀತಿ ಜಾರಿ ಕುರಿತಂತೆ ಶಿಕ್ಷಕ ಹಾಗೂ ಪದವೀಧರ ಕ್ಷೇತ್ರಗಳ ಪರಿಷತ್ ಸದಸ್ಯರು, ಶಿಕ್ಷಣ ತಜ್ಞರ ಜೊತೆ ಸಭೆಯಲ್ಲಿ ಪಾಲ್ಗೊಂಡ ಅವರು ನೂತನ ಶಿಕ್ಷಣ ಕೈಗಾರಿಕೆಗಳಿಗೆ ಅಗತ್ಯವಿರುವ ಉದ್ಯೋಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಪಠ್ಯಗಳನ್ನು ರೂಪಿಸಲಾಗುವುದು ಎಂದರು. ಡಿಪ್ಲೊಮಾ ಕೋರ್ಸ್ಗಳ ಪಠ್ಯವನ್ನು ಮರು ಪರಿಷ್ಕರಣೆ ಮಾಡುವ ಮೂಲಕ ಶಿಕ್ಷಣ ನೀತಿಯಲ್ಲಿ ಬದಲಾವಣೆ ತರಲಾಗುವುದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳಿಗೂ ಈ ಪಠ್ಯಕ್ರಮ ಪೂರಕವಾಗಿರಲಿದೆ. ಈ ಸಂಬಂಧ ರಚಿಸಲಾಗಿದ್ದ ಕಾರ್ಯಪಡೆಗಳು ನೂತನ ನೀತಿಯ ಜಾರಿಗೆ ಸೂಚನೆ ನೀಡಿವೆ ಎಂದು ತಿಳಿಸಿದರು. ಉದ್ಯೋಗ ಸಿಕ್ತಿತ್ತು, ಇನ್ನು ಒಂದು 30 ಜನಕ್ಕೆ ಏನಾಗ್ತಿತ್ತು ಅಂತಲೇ ಗೊತ್ತಿಲ್ಲ. ಇದು ಕಂಪ್ಲೀಟ್ಲಿ ಅನ್ಟ್ರೇಸಬಲ್ ಆಗಿ ಒಂದು ಕೂಡ ಗೊಂದಲ ಇರ್ತಿತ್ತು. ತುಂಬ ಜನ ಒಂದು 15% ಅಷ್ಟು ಡ್ರಾಪ್ ಔಟ್ ಆಗ್ತಿದ್ರು, ಒಂದು 15% ಡ್ರಾಪ್ ಔಟನ್ನು ಆಗ್ತಿದ್ರು. ಮತ್ತು ಈ ರೀತಿ ಸಾಕಷ್ಟು ಸಮಸ್ಯೆ ಸವಾಲುಗಳು ಎಲ್ಲವೂ ಒಳಗೊಂಡಿರ್ತಿತ್ತು. ಇದನ್ನು ಸಂಪೂರ್ಣವಾಗಿ ಅರ್ಥಕೊಂಡು ಇವತ್ತು ಕೌಶಲ್ಯತೆ ಬೇಕು, ನಮ್ಮ ಸಮಾಜಕ್ಕೆ ಉದ್ಯೋಗ ಬೇಕು, ಈ ಕೌಶಲ್ಯತೆ ಮೂಲಕ ಉದ್ಯೋಗವನ್ನು ಪಡೆಯಬೇಕು. 40,000 ಜನ ಪ್ರತಿ ವರ್ಷ ನೋಂದಾಯಿಸ್ಕೊಳ್ಳೋಕೆ ಅವಕಾಶ ಇದೆ. ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡಿ, ವೆಚ್ಚವನ್ನು ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಪೂರಕವಾಗಿರಬೇಕು, ವ್ಯತ್ಯಾಸ ಆಗಬೇಕು. ಅವರ ಬದುಕಿನ ಜೊತೆಯಲ್ಲೇ ಒಂದು ಆರ್ಥಿಕ ವ್ಯವಸ್ಥೆನೂ, ಒಂದು ಇಂಡಸ್ಟ್ರಿನಲ್ಲೂ ಉದ್ಯಮಗಳನ್ನು, ಉದ್ಯಮಶೀಲರಾಗುವಂಥದ್ದು, ಉದ್ಯಮಿಗಳಾಗುವಂಥದ್ದು ಇವನ್ನೆಲ್ಲ ಈ ಒಂದು ಕ್ವಾಲಿಫಿಕೇಶನ್ ಮೂಲಕ ಪಡೆಯಲಿಕ್ಕೆ ಸಾಧ್ಯ ಇರುತ್ತದೆ. ಸಭೆಯಲ್ಲಿ ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಮರಿತಿಬ್ಬೇಗೌಡ, ವೈಎ ನಾರಾಯಣಸ್ವಾಮಿ, ಆ ದೇವೇಗೌಡ ಮತ್ತಿತರರು ನೂತನ ನೀತಿಯ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದರು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಈಗಾಗಲೇ ಒಂದು ಪ್ರೆಸೆಂಟೇಷನ್, ಜನರಲ್ ಪ್ರೆಸೆಂಟೇಷನ್ ಈಗಾಗಲೇ ಅಂತ ಗೊತ್ತಾಗ್ತು. ಹಾಗಾಗಿ ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿ ತಿಮ್ಮೇಗೌಡ ನೂತನ ಶಿಕ್ಷಣ ನೀತಿಯ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ಸಭೆಗೆ ವಿವರಿಸಿದರು. ಮಾಡಿದ್ದೇವೆ ಅನ್ನೋದರ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡಿದ್ದೀವಿ. NSQF ಅಂತ ಇದೆ, NSQFಗೆ ಅಲೈನ್ ಆಗಿದೆ. ಮೊದಲು ನಾವು ಹೇಳ್ಕೊಡ್ತೀವಿ ಡಿಪ್ಲೊಮಾ ಎಜುಕೇಶನ್. ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗಿ ವಲಯವನ್ನು ಪ್ರೋತ್ಸಾಹಿಸಲು ಸರ್ಕಾರ ಹಲವಾರು ಕ್ರಾಂತಿಕಾರಕ ಕ್ರಮಗಳನ್ನು ಕೈಗೊಂಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಈ ಅವಕಾಶವನ್ನು ಕೈಗಾರಿಕಾ ವಲಯಗಳು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸಶಸ್ತ್ರ ಪಡೆಗಳು ವೆಬಿನಾರ್ ಮೂಲಕ ಆಯೋಜಿಸಿದ್ದ 2ನೇ ಧ್ವಜ ದಿನದ ಸಮಾರಂಭದಲ್ಲಿ ಪಾಲ್ಗೊಂಡ ಅವರು ಖಾಸಗಿ ವಲಯದ ಮಹತ್ವ ಮತ್ತು ಪಾತ್ರವನ್ನು ಸರ್ಕಾರ ಗುರುತಿಸಿದೆ. ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಖಾಸಗಿ ವಲಯ ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವದ ಪ್ರಗತಿ ಸಾಧಿಸುತ್ತಿದೆ. ಇದೀಗ ಖಾಸಗಿ ಸಂಸ್ಥೆಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶದ ಸಾರ್ವಭೌಮತ್ವ, ರಕ್ಷಣಾ ಪಡೆಗಳ ಪ್ರಗತಿಗೆ ಒತ್ತು ನೀಡಲಾಗಿದೆ. ನಿವೃತ್ತ ಸೇನಾ ಸಿಬ್ಬಂದಿ ಕಲ್ಯಾಣಕ್ಕೆ ಆದ್ಯತೆ ನೀಡಿದ್ದು, ಗಾಯಗೊಂಡ ಯೋಧರ ಕುಟುಂಬದ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಇಂತಹ ನಿರೀಕ್ಷೆಗಳನ್ನು ಸಾಕಾರಗೊಳಿಸಲು ಧ್ವಜ ದಿನ ಉತ್ತಮ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,247 ಮಂದಿಗೆ ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,90,360ಕ್ಕೆ ಏರಿಕೆಯಾಗಿದೆ. ನಿನ್ನೆ 877 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೆ ಗುಣಮುಖರಾದವರ ಸಂಖ್ಯೆ 8,53,461ಕ್ಕೆ ತಲುಪಿದೆ. ನಿನ್ನೆ 13 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,834ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 25,046 ಸಕ್ರಿಯ ಪ್ರಕರಣಗಳಿವೆ. 287 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 98,049 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,15,09,892 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 620 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,72,582ಕ್ಕೆ ಏರಿಕೆಯಾಗಿದೆ. ನಿನ್ನೆ
282 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,49,143ಕ್ಕೆ ಏರಿಕೆಯಾಗಿದೆ. ಸದ್ಯ 19,268 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 8 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,170 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಯೋಚಿಸಿ, ಒಂದು ವೇಳೆ ಅಸಲಿ ಜೀವನದಲ್ಲಿ ಈ ರೀತಿ ಆದ್ರೆ ಎಷ್ಟು ತೊಂದರೆ ಆಗುತ್ತೆ. ಆದ್ರೆ ಸದ್ಯ ಬ್ಯಾಂಕಿಂಗ್ ನಲ್ಲಿ ಹಾಗಿಲ್ಲ. ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ ಅಥವಾ ನೀವು ಅಂಗವಿಕಲರಾಗಿದ್ರೆ ಬ್ಯಾಂಕ್ ನಿಮ್ಗೆ ಕೆಲವು ಅಗತ್ಯದ ಬ್ಯಾಂಕಿಂಗ್ ಸೇವೆಗಳನ್ನು ಮನೆ ಬಾಗಿಲಿಗೆ ನೀಡಬಹುದು. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 36,652 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 96,08,211ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 42,533 ಮಂದಿ ಬಿಡುಗಡೆಯಾಗಿದ್ದು ಒಟ್ಟು 90,58,822 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ 94.28ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 512 ಮಂದಿ ಮೃತಪಟ್ಟಿದ್ದು ಇದುವರೆಗೆ ಒಟ್ಟು 1,39,700 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ 1.45ಕ್ಕೆ ತಗ್ಗಿದೆ. 4,09,689 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸಕ್ರಿಯ ಪ್ರಕರಣಗಳ ಸಂಖ್ಯೆ 4.26ಕ್ಕೆ ಇಳಿಕೆಯಾಗಿದೆ. ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿವೆ. ಬಂದ್ ಹಿನ್ನೆಲೆಯಲ್ಲಿ ಕೆಲವೆಡೆ ಪ್ರತಿಭಟನೆ ನಡೆದಿದ್ದು ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿರುವುದಾಗಿ ವರದಿಯಾಗಿದೆ. ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳು ಎಂದಿನಂತೆ ಸಂಚರಿಸುತ್ತಿದ್ದು ರೈಲು ಹಾಗೂ ಮೆಟ್ರೋ ರೈಲು ಸೇವೆ ಅಬಾಧಿತವಾಗಿದೆ. ಅಗತ್ಯ ಸೇವೆಗಳಿಗೆ ಯಾವುದೇ ಧಕ್ಕೆಯಾಗಿಲ್ಲ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿ, ರಾಜ್ಯ ಸರ್ಕಾರ ಕನ್ನಡ ಪರ ಕೆಲಸಗಳಿಗೆ ಆದ್ಯತೆ ನೀಡಿದ್ದು ಅಳಿದುಳಿದ ಕನ್ನಡ ಕೆಲಸಗಳನ್ನು ಪೂರ್ಣಗೊಳಿಸಲು ಕನ್ನಡ ಕಾಯಕ ವರ್ಷ ಘೋಷಿಸಲಾಗಿದೆ. ನಾಡು ನುಡಿ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು ಯಾವುದೇ ಸಮಸ್ಯೆ ಇದ್ದರೂ ಮಾತುಕತೆಗೆ ಸರ್ಕಾರ ಸಿದ್ಧವಿದೆ ಎಂದು ಹೇಳಿದ್ದಾರೆ. ಈ ಮಧ್ಯೆ ಕಂದಾಯ ಸಚಿವ ಆರ್ ಅಶೋಕ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯದಲ್ಲಿ ಬಂದ್ನಿಂದ ಯಾವುದೇ ಸಮಸ್ಯೆ ಎದುರಾಗದು, ಜನ ಗೊಂದಲಕ್ಕೆ ಒಳಗಾಗುವುದು ಬೇಡ ಎಂದು ಮನವಿ ಮಾಡಿದರು. ಕರೋನಾ ಟೈಮಲ್ಲೇ ಸುಮಾರು 40 ದಿನ ಲಾಕ್ಡೌನ್ ಆಗಿ ಜನ ಸಂಕಷ್ಟದಲ್ಲಿದ್ದಾರೆ. ಬೀದಿ ವ್ಯಾಪಾರಿಗಳಿರ್ಬೋದು, ಕಾರ್ಮಿಕರು ಇರ್ಬೋದು, ಈ ಸಂದರ್ಭ ಯಾರು ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೂ ಕೋರ್ಟನ್ನು ಕೂಡ ಆದೇಶ ಮಾಡಿದೆ ಯಾವುದೇ ರೀತಿ ಬಂದ್ ಮಾಡಬಾರ್ದು ಅಂತ. ಬಲಾತ್ಕಾರವಾಗಿ ಬಂದ್ ಮಾಡಿದ್ರೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ APMC ಕಾಯ್ದೆ ತಿದ್ದುಪಡಿಯಿಂದ ರೈತ ಸಮುದಾಯಕ್ಕೆ ಅನುಕೂಲವಾಗಿದೆ ಎಂದು ಹಾವೇರಿಯ ಕೆಲ ರೈತರು ಹೇಳಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಅಬ್ದುಲ್ APMC ಕಾಯ್ದೆ ತಿದ್ದುಪಡಿ ತಂದಿರುವುದು ನಮಗೆ ಸಂತಸ ಮೂಡಿಸಿದೆ. ಆದರೆ ಈವರೆಗೆ ನಾವು ಬೆಳೆದ ಬೆಳೆಯನ್ನು ಖರೀದಿಸಲು ಯಾವುದೇ ಕಂಪನಿ ಅಥವಾ ಸಂಸ್ಥೆಗಳಾಗಲಿ ಮುಂದೆ ಬಂದಿಲ್ಲ ಎಂದರು. ಇದನ್ನ ಕಂಪನಿಗಳು ಆಮೇಲೆ ನೇರವಾಗಿ ಬಂದು ನಮ್ಮ ಮಾಲನ್ನು ಖರೀದಿ ಮಾಡಕ್ಕೆ ಸರ್ಕಾರ ಸಂಬಂಧಪಟ್ಟವರಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಒತ್ತಾಯ ಮಾಡ್ತಾನೆ. ನಾನು ಅದಕ್ಕೆ ಖರೀದಿ ಮಾಡಲಿಕ್ಕೆ ನಮ್ಗೆ ಅನುವು ಮಾಡಿಕೊಡ್ಬೇಕು. ರೈತರಿಗೆ ನಾವು ಅನುಕೂಲ ಆತಂದ್ರೆ ನಾವು ರೈತರು ಬದುಕಿದಂದ್ರೆ ಇವತ್ತೆಲ್ಲ ಜನಸಾಮಾನ್ಯರು ಬದುಕಿದಂಗೆ. ಅದಕ್ಕೆ ಸರ್ಕಾರ ಇದನ್ನ ಶೀಘ್ರದಲ್ಲೇ ಕ್ರಮ ತರಬೇಕಂತ ಒತ್ತಾಯಿಸ್ತಾನೆ. ಈಗ ರೈತರು ಅಂತ ಮಾಲ್ ಇದ್ದಾಗ ರೈತರು ಕಮ್ಮಿ ರೇಟ್ಗೆ. ಮತ್ತೋರ್ವ ರೈತ ಸುರೇಶ್ ಚಲವಾದಿ, ಫಸಲು ಬಂದ ಸಂದರ್ಭದಲ್ಲೇ ಖರೀದಿ ಮಾಡಿದರೆ ಅನುಕೂಲವಾಗುತ್ತದೆ.
ವಿಳಂಬವಾದರೆ ರೈತರು ನಷ್ಟ ಅನುಭವಿಸಬೇಕಾಗುತ್ತದೆ ಎಂದರು. ಆನಂತರ ಈಗ ಕಂಪನಿಯವರಿಗೆ ಸರ್ಕಾರ ಈಗ ನಮ್ಗೆ ಹೆಂಗ್ ತಿಳಿಸೈತಿ APMC ಕಾನೂನು ಹಿಂಗ್ ಮಾಡ್ತೇವಿ ಹಂಗ್ ಮಾಡ್ತೇವಿ ಅಂತೇಳಿ ಅದ ತರ ಇವರು ಸರ್ಕಾರದವರು ಏನ್ ಮಾಡಬೇಕು ಕಂಪನಿಯವರಿಗೇನು ಅವಕಾಶ ಕೊಡಬೇಕು, ಅವ್ರಿಗೂ ಕಳಿಸ್ಬೇಕು ರೈತರಂತೆಕ ಕಳಿಸ್ಕೊಟ್ರ ರೈತರದು ಮಾಲ್ ಖರೀದಿಗೆ ಅವರು ಬಂದು ಕೇಂದ್ರ ಚಾಲೂ ಮಾಡಬೇಕು, ಸರ್ಕಾರ ಅದಕ್ಕೆ ಖರೀದಿ ಕೇಂದ್ರ ಚಾಲೂ ಮಾಡಬೇಕು, ಅದಕ್ಕೆ ಅವಕಾಶ ಕೊಡಬೇಕು, ಅವರು ಕಂಪನಿಯವ್ರು ಬರಬೇಕು. ಅವಾಗ ಹಿಂಗ ಬಂತಂದ್ರೆ ರೈತರು ಉಳಿತಾರ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ನಿಧಿ ಸಮರ್ಪಣಾ ಅಭಿಯಾನದ ಕಾರ್ಯಾಲಯವನ್ನು ಪೇಚಾವರ ಮಠದ ವಿಶ್ವತೀರ್ಥ ಸ್ವಾಮೀಜಿ ಮಂಗಳೂರಿನಲ್ಲಿ ನಿನ್ನೆ ಉದ್ಘಾಟಿಸಿದರು. ಬಳಿಕ ಅವರು ರಾಮ ಮಂದಿರ ನಿರ್ಮಾಣ ಕಾರ್ಯ ಸುಸೂತ್ರವಾಗಿದ್ದು ಇದರ ನಿರ್ಮಾಣ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು, ಅವರವರ ಶಕ್ತಿ ಅನುಸಾರ ದೇಣಿಗೆ ನೀಡುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಸಂಬಂಧ ಕೂಡಲೇ ಕಾನೂನು ಜಾರಿಗೆ ತರಬೇಕು ಎಂದರು. ನಮ್ಮ ಅಭಿಮಾನದ ಸಂಕೇತ ರೂಪವಾಗಿ ನಾವೆಲ್ಲರೂ ಇದರಲ್ಲಿ ತೊಡಗಿಸಿಕೊಳ್ಳಬೇಕು. ನಾಡಿದ್ದು ಮಕರ ಸಂಕ್ರಾಂತಿಯ ಮರುದಿವಸದಿಂದ ಈ ಅಭಿಯಾನ ಪ್ರಾರಂಭವಾಗ್ತಾ ಇದೆ. ದೇಣಿಗೆ ನೀಡೋಣ, ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣ ಆಗಬೇಕು ಅನ್ನತಕ್ಕಂತಹ ಶತಮಾನಗಳ ಕನಸು, ನಮ್ಮ ಹಿರಿಯರ ಅದೆಷ್ಟೋ ಮಂದಿಯ ಕನಸು, ಅದನ್ನು ನನಸು ಮಾಡಿಸುವಂತಹ ದೊಡ್ಡ ಒಂದು ಅವಕಾಶವನ್ನು ಭಗವಂತ ನಮಗೆ ಗಮನಿಸಿದ್ದಾನೆ. ನಾವದನ್ನು ಯಶಸ್ವಿಯಾಗಿ ಮಾಡೋಣ. ಗೋವುಗಳ ವಂಶ ಅದರ ಉಳಿವಿಕೆಗೆ ಸರ್ಕಾರ ಕೂಡಲೇನೆ ಬಲವಾಗಿರತಕ್ಕಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿಕೊಂಡು ಇತ್ತೀಚೆಗೆ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ನಿವಾರ್ ಚಂಡಮಾರುತದಿಂದ ಉಂಟಾಗಿದ್ದ ಹಾನಿ ಹಾಗೂ ನಷ್ಟದ ಅಂದಾಜು ಮಾಡಲು ಕೇಂದ್ರದ ಅಧ್ಯಯನ ತಂಡ ಇಂದು ಖುದ್ದು ಪರಿಶೀಲನೆ ನಡೆಸಲಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಆಶುತೋಷ್ ಅಗ್ನಿಹೋತ್ರಿ ನೇತೃತ್ವದ 8 ಸದಸ್ಯರ ತಂಡ ಇಂದಿನಿಂದ 4 ದಿನಗಳ ಕಾಲ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ. Palaniswamy for a briefing and hold a discussion with state government officials. After a 2-day visit, 2 teams will hold discussions with state government officials in Chennai on Tuesday and later have a debriefing session with the Chief Minister. The interministerial team will return to Delhi on Tuesday evening. ಮಂಡ್ಯ ಮೂಲದ ಹಿರಿಯ ವೈದ್ಯ ಡಾಕ್ಟರ್ ವಿವೇಕ್ ಮೂರ್ತಿ ಅವರನ್ನು ಅಮೆರಿಕದ ಸರ್ಜನ್ ಜನರಲ್ ಆಗಿ ನೇಮಿಸಲಾಗಿದೆ. ಅಮೆರಿಕ ಚುನಾಯಿತ ಅಧ್ಯಕ್ಷ ಜೋ ಬೈಡನ್ ಈ ನೇಮಕ ಮಾಡಿದ್ದಾರೆ. ಈ ಹಿಂದೆ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಆಡಳಿತದಲ್ಲಿ ಸಹ ವಿವೇಕ್ ಮೂರ್ತಿ ಸರ್ಜನ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದರು. ಕೋವಿಡ್-19 ಸೋಂಕು ವ್ಯಾಪಕವಾಗಿರುವ ಈ ಸಂದರ್ಭದಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಜಾರಿಗೊಳಿಸಲು ವಿವೇಕ್ ಮೂರ್ತಿ ಜೊತೆಗೆ ಶ್ವೇತಭವನದ ಕೊರೋನಾ ವೈರಸ್ ಸಮನ್ವಯಾಧಿಕಾರಿಯಾಗಿ ಚೈಫ್ ಜೈನ್ಸ್ ಅವರನ್ನು ಬೈಡನ್ ನೇಮಿಸಿಕೊಂಡಿದ್ದಾರೆ. ಅನುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು ಆಕರ್ಷಕ ಕಲಾಕೃತಿಗಳಾಗಿ ಪರಿವರ್ತಿಸಿ ಬಳಕೆಗೆ ಯೋಗ್ಯ ವಸ್ತುಗಳನ್ನಾಗಿ ಮಾಡುವುದು ಒಂದು ವಿನೂತನ ಪರಿಕಲ್ಪನೆ. ಉಪಯೋಗಕ್ಕೆ ಬಾರದ ಕೆಲ ವಸ್ತುಗಳನ್ನು ಬಳಸಿಕೊಂಡು ಅಲಂಕಾರಿಕ ವಸ್ತುಗಳು, ಬ್ಯಾಗ್, ಕುಶನ್, ಆಭರಣಗಳನ್ನು ತಯಾರಿಸಬಹುದು ಎಂಬುದನ್ನು ರೀಇಮ್ಯಾಜಿನ್ಡ್ ಸಂಸ್ಥೆ ಸಾಕಾರಗೊಳಿಸಿರುವ ಕುರಿತ ವಿಶೇಷ ವರದಿ ಇಲ್ಲಿದೆ. ಕಸ ಹೆಚ್ಚಾದರೆ ಅದರ ವಿಲೇವಾರಿ ಕೂಡ ಸಮಸ್ಯೆಯೇ. ಹೀಗಿರುವಾಗ ತ್ಯಾಜ್ಯದಿಂದ ಬಳಕೆಗೆ ಅಗತ್ಯವಿರುವ ವಸ್ತು ತಯಾರಿಸಿದರೆ ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆ ಕೂಡ ತಗ್ಗಬಹುದು. ಕೇವಲ ಅಲಂಕಾರಿಕ ವಸ್ತು ಮಾತ್ರವಲ್ಲ, ದಿನ ಬಳಕೆಯ ಬ್ಯಾಗ್, ಪೀಠೋಪಕರಣದ ಹೊದಿಕೆ, ಹೀಗೆ ವಿವಿಧ ಉತ್ಪನ್ನಗಳಿಗೆ ಬೇಡ ಎಂದು ಪರಿಗಣಿಸಿದ ವಸ್ತುಗಳಿಂದ ಹೊಸ ರೂಪ ನೀಡಬಹುದು. ಈ ಪರಿಕಲ್ಪನೆಯೊಂದಿಗೆ ರೀಇಮ್ಯಾಜಿನ್ಡ್ ಸಂಸ್ಥೆ ಹೊಸ ಉದ್ಯಮ ಆರಂಭಿಸುವತ್ತ ಚಿಂತನೆ ನಡೆಸಿದೆ. ತ್ಯಾಜ್ಯಗಳಿಂದ ಪರಿಸರ ಮಾಲಿನ್ಯ ಹೆಚ್ಚುತ್ತಿದೆ. ಪರಿಣಾಮಕಾರಿ ತ್ಯಾಜ್ಯ ನಿರ್ವಹಣೆಯಲ್ಲಿ ಮರುಬಳಕೆ ಪ್ರಮುಖವಾಗಿದೆ. ಇದನ್ನು ಆಧರಿಸಿ ಹಳೆಯ ವಸ್ತುಗಳಿಗೆ ಹೊಸ ರೂಪ ನೀಡುವ ಕಾಯಕದಲ್ಲಿ ತೊಡಗಿದೆ ಈ ಸಂಸ್ಥೆ. ಹಳೆಯ ಸೀರೆಯಿಂದ ಕಾರ್ಪೆಟ್, ಆಭರಣ ಮೊದಲಾದವುಗಳನ್ನು ತಯಾರಿಸಲಾಗಿದೆ. ಅಲ್ಲದೆ ಪೀಠೋಪಕರಣ, ಕಲಾಕೃತಿಗಳು ಅನುಪಯುಕ್ತ ವಸ್ತುಗಳಿಂದ ಹೊರಹೊಮ್ಮಿವೆ. ಇದು ಕುಶಲಕರ್ಮಿಗಳಿಗೆ ಉದ್ಯೋಗವನ್ನೂ ನೀಡಿದೆ. ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕಿ ರಂಜನಾ
ಕಸದಿಂದ ತಯಾರಿಸಿದ ಸುಂದರ ಉತ್ಪನ್ನಗಳು ಮನಸೂರೆಗೊಳಿಸುತ್ತಿವೆ. ಇಂತಹ ಕೆಲಸಗಳಲ್ಲಿ ತೊಡಗಿರುವವರಿಗೆ ಹಳೆಯ ಬಟ್ಟೆ ಮೊದಲಾದ ವಸ್ತುಗಳನ್ನು ದಾನ ನೀಡಬಹುದು ಎಂದು ಸಲಹೆ ನೀಡಿದರು. Well, these are really nice. I didn't know this shop existed till my mother told me, and I just brought her here. But I really like the concept. There's clearly a lot of wealth in waste, and so don't waste stuff. Reuse, recycle, upcycle. ವಿನ್ಯಾಸಕ ಪ್ರೀತಂ ತ್ಯಾಜ್ಯ ಎಂದು ಪರಿಗಣಿತವಾಗಿದ್ದ ವಸ್ತುವಿಗೆ ಹೊಸ ರೂಪ ನೀಡುವುದೇ ತಮ್ಮ ಕೆಲಸ. ಎಸೆಯುವ ಬದಲು ಹೊಸದಾಗಿ ಬಳಸಬಹುದು ಎಂದು ವಿವರಿಸಿದರು. ರಿಮ್ಯಾಜಿನಲ್ಲಿ ನಾವು ದಿನನಿತ್ಯವಾಗ್ಲೂ ಏನೇನು ವೇಸ್ಟ್ ಅಂತ ಬರುತ್ತಲ್ಲ, ಆ ವೇಸ್ಟ್ ಪ್ರಾಡಕ್ಟ್ಸ್, ವೇಸ್ಟ್ ವಸ್ತುಗಳನ್ನ ತಗೊಂಡು ಅದಕ್ಕೆ ಒಂದು ಪರಿಕಲ್ಪನೆಯನ್ನು ನೀಡಿ ಮತ್ತೆ ಬಳಸುವಂತ ವಸ್ತುಗಳಾಗಿ ಕನ್ವರ್ಟ್ ಮಾಡ್ತೀವಿ. ಈಗ ಇಲ್ಲಿ ನೋಡಿದ್ರೆ ನಾವು ಸೀರೆ ವೇಸ್ಟ್ಗಳನ್ನು, ಹಳೆ ಸೀರೆಗಳನ್ನು ತಗೊಂಡು ಅದರಲ್ಲಿ ಪಟ್ಟಿಗಳಾಗಿ ಮಾಡಿ ಆ ಸೀರೆಗೆ ಮತ್ತೆ ಕಾರ್ಪೆಟ್ಸ್ ಆಗಿ ದರಿಯಾಗಿ ಮಾಡ್ತೀವಿ, ಅದನ್ನ ಸ್ಟೂಲ್ಸ್ ಆಗಿ ಮಾಡ್ತೀವಿ, ಪೌಚಸ್ ತರ ಮಾಡ್ತೀವಿ. ಮತ್ತೆ ಟೈರ್ ವೇಸ್ಟ್ ಬಂದ್ರೆ ಟೈರ್ ವೇಸ್ಟ್ ನ ತಗೊಂಡು ನಾವು ಟೈರ್ಸ್ ಇಂದ ಲ್ಯಾಂಪ್ ಶೇಡ್ಸು, ಟ್ರೇಸು, ಬಾಕ್ಸಸ್ಸು, ಮತ್ತೆ ಹಳೆ ಗ್ಲಾಸ್ ಬಾಟಲ್ಸ್, ವುಡನ್ ಬಾಟಲ್ಸ್ ನ ಕ್ರಿಯೇಟಿವ್ ಆಗಿ ಮತ್ತೆ ಅದರ ಮೇಲೆ ಹ್ಯಾಂಡ್ ಪೇಂಟ್ ಮಾಡಿ ಅದನ್ನ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ವ್ಯವಸ್ಥಾಪಕಿ ಸ್ವಾಗತ ಕಸದಿಂದ ಅರಳಿದ ಉತ್ಪನ್ನಗಳಿಗೆ ವಿದೇಶಗಳಲ್ಲೂ ಬೇಡಿಕೆ ಇರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. My job role is to look out for different kinds of markets, places where we can actually promote and take our products there, and also to find new markets where our products will be valued, to look for such customers who look for upcycle products. They love our products, and we do have so many customer base over here right now, not only in India but outside India as well, who loves our product. ಸಂಸ್ಥಾಪಕಿ ಶೈಲಜಾ ತ್ಯಾಜ್ಯ ಮುಕ್ತ ನಾಡಿನ ಕನಸಿನೊಂದಿಗೆ ಈ ಉದ್ಯಮ ಆರಂಭಿಸಿದೆ. ಇಂತಹ ಕಲೆಯಿಂದ ಕೆಲಸ ಇಲ್ಲದವರಿಗೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಶೀಘ್ರ ಕೋವಿಡ್ ಲಸಿಕೆ, ಸರ್ವ ಪಕ್ಷಗಳ ಮುಖಂಡರ ಸಭೆ ನಂತರ ಪ್ರಧಾನಿ ಮೋದಿ ಘೋಷಣೆ. ಎರಡನೇ ಅಲೆಗೆ ಬಲೆ, ಜನವರಿ ಫೆಬ್ರವರಿಯಲ್ಲಿ ಮತ್ತೆ ಕೊರೋನಾ ಅಪ್ಪಳಿಸುವ ಆತಂಕ, ಮಹಾಮಾರಿಗೆ ತಡೆ ಹಾಕಲು ಶೀಘ್ರ ನಿರ್ಬಂಧಗಳ ತೀರ್ಮಾನ. ರಾತ್ರಿ ಕರ್ಫ್ಯೂ ಬದಲಿಗೆ ಕಠಿಣ ನಿರ್ಬಂಧ ಜಾರಿ, ಹೊಸ ವರ್ಷದ ಸಂಭ್ರಮಕ್ಕೆ ಸರ್ಕಾರದ ಮೂಗುದಾರ. ಇಂದು ರಾಜ್ಯ ಬಂದ್, ಮರಾಠ ನಿಗಮ ರದ್ದತಿಗೆ ಆಗ್ರಹಿಸಿ ಕನ್ನಡ ಸಂಘಟನೆಗಳ ಉಗ್ರ ಹೋರಾಟ. ಗಡಿ ಬಂದ್, ರಸ್ತೆ ತಡೆ ಹಿನ್ನೆಲೆಯಲ್ಲಿ ಹಲವೆಡೆ ಸಂಚಾರ ವ್ಯತ್ಯಯ ಸಾಧ್ಯತೆ. ಬಂದ್ ನಷ್ಟಕ್ಕೆ ಆಯೋಜಕರೇ ಹೊಣೆ, ಕೋವಿಡ್ ನಿಯಮ ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ಳಲು ಹೈಕೋರ್ಟ್ ಆದೇಶ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಇಂದು, ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲುವತ್ತ ಲಕ್ಷ್ಯ. ತ್ಯಾಜ್ಯ ಜಲ ಸಂಸ್ಕರಣಾ ಘಟಕ ಉದ್ಘಾಟನೆಗೆ ಸಿದ್ಧ, ಗುಣಮಟ್ಟ ಪರಿಶೀಲನೆ ವರದಿ ಇನ್ನೂ ಸಿದ್ಧವಾಗಿಲ್ಲ, ಜನವರಿ ವೇಳೆಗೆ ಘಟಕ ಲೋಕಾರ್ಪಣೆ ಸಾಧ್ಯತೆ. ಕುವೆಂಪು ಭಾಷಾ ಭಾರತಿ ಗೌರವ ಪ್ರಶಸ್ತಿ ಪ್ರಕಟ. ನೌಕಾಪಡೆಗೆ ರೋಮಿಯೋ ಕಾಪ್ಟರ್, ಲಾಕ್ಹೀಡ್ ಮಾರ್ಟನ್ ಸಂಸ್ಥೆಯೊಂದಿಗೆ ಭಾರತ ಒಪ್ಪಂದ. ಚಹಲ್ ಚಮತ್ಕಾರ ಜಯದ ಜಯಂಕಾರ, ಮೊದಲ ಟಿ20ಯಲ್ಲಿ ಭಾರತಕ್ಕೆ 11 ರನ್ ಗೆಲುವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಧಾರಣೆ, ಉತ್ತಮ ಆಡಳಿತ, ಪರಿವರ್ತನೆ ತತ್ವಗಳಿಗೆ ಸರ್ಕಾರ ಬದ್ಧ, ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣಕ್ಕೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಕೃಷಿ ಸಂಬಂಧಿತ ಸಮಸ್ಯೆಗಳ ಚರ್ಚೆಗೆ ಇಂದು ರೈತ ಸಂಘಟನೆಗಳೊಂದಿಗೆ 5ನೇ ಸುತ್ತಿನ ಮಾತುಕತೆ, ಸಚಿವ ನರೇಂದ್ರ ಸಿಂಗ್ ತೋಮರ್. ಬೆಳಗಾವಿಯಲ್ಲಿ ಇಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ, ಚುನಾವಣಾ ಕಾರ್ಯತಂತ್ರ, ಅಭಿವೃದ್ಧಿ ಕುರಿತು ಸಮಾಲೋಚನೆ. ರಾಜ್ಯದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ, ನಾಡು ನುಡಿ ರಕ್ಷಣೆಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.